ಇನ್ನ ಮನೇಲಿ ಇರೋಂಥ ಕಂಟೆಸ್ಟೆಂಟ್ಸ್ ನಿಮಗೆ ಮುಂಚಿಂದ ಪರಿಚಯ ಯಾರು? ಮುಂಚೆಯಿಂದ ಪರಿಚಯ ಅಂತಿಲ್ಲ. ವಿನಯ್ ಅವ್ರು ಬಂದು ನನ್ನ ಅವ್ರ ಫ್ರೆಂಡು, ಸೊ ಆ ಥರ ಮ್ಯೂಚುವಲ್ ಫ್ರೆಂಡು. ಮೈಕಿ ಅವ್ರನ್ನ ನಾನು ಸ್ವಲ್ಪ ಕೆಲವು ಪಾರ್ಟೀಸಲ್ಲಿ ಮೀಟ್ ಆಗಿದ್ದೆ. ಓಕೆ. ಅದು ಬಿಟ್ರೆ ನೀತು ಅವರು ಫ್ರೆಂಡ್, ತುಂಬಾ ಕ್ಲೋಸ್ ಫ್ರೆಂಡ್ ಅವರು. ನೀತು ಅವ್ರು ಇಂಟರ್ವ್ಯೂ ಮಾಡ್ಬೇಕಾದ್ರೆ ಅವ್ರು ಹೇಳಿದ್ರು, ಅಂದ್ರೆ ಅವಾಗ ತಾನೇ ನಿಮ್ಮ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿತ್ತು, ನಮ್ಗಿನ್ನ ಯಾರು ಅಂತ ಗೊತ್ತಿರ್ಲಿಲ್ಲ. ಅವ್ರಾಗ ಆಫ್ ಸ್ಕ್ರೀನ್ ನನ್ನ ಹತ್ರ ಹೇಳಿದ್ರು, ಏನು ಪವಿ ಅವ್ರು ಹೋಗ್ತಿದ್ದಾರೆ, ಅವ್ರು ನನ್ ತುಂಬಾ ಒಳ್ಳೆ ಫ್ರೆಂಡು ಅಂತ. ನಾನು ಅವ್ರಿಗೆ ಹೇಳಿದ್ರೆ ಮೇ ಬಿ ನೀವ್ ಇದ್ದಾಗ ಅವ್ರು ಬಂದಿದ್ದಿದ್ರೆ ಇನ್ನೂ ನಿಮಗೆ ಕಂಫರ್ಟ್ ಝೋನ್ ಬರ್ತಿತ್ತೇನೋ ಅಂತ. ಆಕ್ಚುಲಿ ಇದು ಬಂದು ಸ್ಟಾರ್ಟಿಂಗ್ ಫಸ್ಟ್ ಹೊರಡ್ಬೇಕಾದ್ರೆ ಬಿಗ್ ಬಾಸ್ ಟೈಮಲ್ಲೂ ನೀತು ಅವ್ರು ಎಂಟ್ರಿ ಆಗ್ಬೇಕಾದ್ರೂ ನನಗೆ ಅವಾಗ್ಲೂ ಆಫರ್ ಬಂದಿತ್ತು. ಸೊ ನಾನು ನೀತು ಅವ್ರಿಗೆ ಒಂದ್ಸಲ ಕಾಲ್ ಮಾಡಿ ಕೇಳಿದ್ದೆ, ನೀವು ಹೋಗ್ತಿದ್ದೀರಾ ಅಂತ. ಅವ್ರದ್ದು ಏನೋ ಕನ್ಫರ್ಮೇಷನ್ ಇರಲಿಲ್ಲ ಇನ್ನು. ಸೊ ಬಟ್ ನಂದು 100% ನನಗೆ ಕನ್ಫರ್ಮ್ ಕೊಡೋದು ಬೇಡ ಅಂತಲೇ ಅನ್ನಿಸ್ತಿತ್ತು ನನಗೆ. ಅಲ್ಲಿ ಹೋದ್ರೆ ಹೇಗಿರ್ಬೋದು ಏನು ಎತ್ತ ಅಂತ, ಅದು ಮೇಯ್ನ್ ಅದೇ ಇರುತ್ತೆ. ಒಂದ್ಸಲ ಬಿಗ್ ಬಾಸ್ ಮನೆಗೆ ಹೋದರೆ ಆಚೆಗಡೆನೂ ಏನು ನಡೆಯುತ್ತೆ ಅದನ್ನು ಥಿಂಕ್ ಮಾಡಬೇಕಾಗತ್ತೆ ನಾವು ಅಂದ್ಬಿಟ್ಟು. ಸೊ ಸ್ವಲ್ಪ ನನಗೆ ಕನ್ಫ್ಯೂಷನಲ್ಲೇ ಇದ್ದೆ ನಾನು. ಸೊ ಅದಾದಮೇಲೆ ಅನ್ನಿಸ್ತು ನನಗೆ, ನಾನು ಸ್ಟಾರ್ಟಿಂಗಿಂದನೇ ಹೋಗಿದ್ದಿದ್ರೆ ಇದುವರೆಗೂ ನಾನೆಲ್ಲ ಚೆನ್ನಾಗಿ ಮಾಡ್ಕೊಂಡು ಬರ್ತಿದ್ದೆ ಅಂತ. ರೈಟ್. ಓಕೆ. ಇನ್ನು ಮನೆಯಲ್ಲಿ ಇರೋ ಅಂಥ ಕಂಟೆಸ್ಟೆಂಟ್ಸ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ತುಂಬ ಯಾರು ಇಷ್ಟ ಆಗ್ತಾರೆ? ನನಗೆ ನಮ್ರತಾ ಅವರು, ವಿನಯ್ ಅವರು, ಮೈಕಲ್, ಕಾರ್ತಿಕ್, ಆಕ್ಚುಲಿ ಅಷ್ಟೇ. ಓಕೆ. ಸೊ ಇಷ್ಟು ಜನರಲ್ಲಿ ಮೆಜಾರಿಟಿ ಈಗ ಒಂದು ಮಾತು ಬರ್ತಾ ಇದೆ, ವಿನಯ್ ಗುಂಪು ಅಂತ. ಆ ಗುಂಪಿಗೆ ನೀವು ಸೇರಿದ್ದೀರಾ ಅಂತ ಏನಾದ್ರು ಅನಿಸ್ತಾ ಇತ್ತಾ? ಖಂಡಿತ ಅನಿಸ್ಲಿಲ್ಲ, ಬಟ್ ಬೇರೆಯವ್ರಿಗೆ ಅನಿಸಿದೆ ಡೆಫಿನೆಟ್ಲಿ. ಬಟ್ ನಾನು ಫಸ್ಟ್ ವೀಕ್ ಹೋದಾಗ ನಾನು ಆ್ಯಕ್ಚುಲಿ ಆಡಿದ್ದೆ ಅವ್ರ ಅಗೇನ್ಸ್ಟ್ ಆಡಿದ್ದು. ನಾನು ಹೋದಾಗಲೇ ನಾನು ಡಿಸೈಡ್ ಮಾಡ್ಕೊಂಡಿದ್ದೆ, ಮೈಕಲ್ ಅವ್ರದ್ದೊಂದು ತಂಡ ಇತ್ತು, ಪ್ರತಾಪ್ ಅವ್ರದ್ದೊಂದು ತಂಡ ಇತ್ತು. ಆ ಟೈಮಲ್ಲಿ ನಾನು ಡಿಸೈಡ್ ಮಾಡ್ಕೊಂಡಿದ್ದೆ, ಅದು ಎಲ್ಲ ಸ್ಟ್ರಾಂಗ್, ನಾನು ಯಾರು ಸ್ಟ್ರಾಂಗ್ ಇದ್ದಾರೆ ಅಂತ ಅಂದ್ಕೊಂಡು ಹೋಗಿದ್ದೆ, ಅವ್ರ ಒಪೋನೆಂಟ್ ಆಡಬೇಕು ಅಂತ. ಆವಾಗಲೇ ನನ್ನ ಸ್ಟ್ರೆಂತ್ ನನಗೆ ಗೊತ್ತಾಗುತ್ತೆ. ಅವ್ರ ಜೊತೆಲೇ ಆಡಿದ್ರೆ ಅದು ಒಂಥರ ಗುಂಪಲ್ಲಿ ಗೋವಿಂದ ಥರ ಅನಿಸುತ್ತೆ. ಆ್ಯಂಡ್ ಅವರೆಲ್ಲ ಟ್ರೈ ಮಾಡಿರ್ತಾರೆ ಆ್ಯಂಡ್ ನಾವು ಟ್ರೈ ಮಾಡಿರಲ್ಲ, ಆ ಥರ ಅನಿಸುತ್ತೆ ಅಂದ್ಬಿಟ್ಟು ನಾನು ಅವ್ರ ಅಗೇನ್ಸ್ಟ್ ಆಡಿದೆ. ಸೆಕೆಂಡ್ ವೀಕಲ್ಲೂ ಅಷ್ಟೇ ಅವ್ರ ಜೊತೆನೇ ಆಡಿದೆ ನಾನು. ಅವ್ರ ಜೊತೆ ಆಡಿದಾಗ ಹೇಗಿರುತ್ತೆ ಅಂತ, ಬಿಕಾಸ್ ಕೇಳ್ಪಟ್ಟಿದ್ದೆ ನಾನು ಕೆಲವು ಕಂಟೆಸ್ಟೆಂಟ್ಸ್ ಹೇಳಿದ್ದು, ಅವ್ರ ಜೊತೆ ಆಡಿದಾಗ ಅವರು ಚೆನ್ನಾಗಿರ್ತಾರೆ, ಅಗೇನ್ಸ್ಟ್ ಆದಾಗ ಒಂಥರ ಬೇರೆ ಥರ ಇರ್ತಾರೆ ಹಾಗೆ ಅಂತ. ಸೊ ನಾನು ಸೆಕೆಂಡ್ ವೀಕ್ ನೋಡೋಣ, ಒಂದು ವಾರ ಅವ್ರ ಅಗೇನ್ಸ್ಟ್ ಆಡಿದೆ, ನೆಕ್ಸ್ಟ್ ವಾರ ಅವ್ರ ಜೊತೆಗೆ ಆಡಿ ನೋಡೋಣ ಅಂತ. ಸೊ ಟೀಮ್ ಆಯಿತು ಅವ್ರ ಜೊತೆನೆ. ಆ ಟೀಮ್ ಆದಾಗಿಂದ ಅದು ಸ್ವಲ್ಪ ಅದು ಗ್ಯಾಂಗು ಗ್ರೂಪು ಅಂತ ಅದು ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಜನರು. ಸೊ ನಾವು ತುಂಬ ಕಂಫರ್ಟೇಬಲ್ ಆದ್ವಿ, ತುಂಬ ವೈಬ್ ಮ್ಯಾಚ್ ಆಯಿತು ನಮ್ಮದು, ನಮ್ರತಾ ಅವ್ರದ್ದು, ಮೈಕಲ್ ಅವ್ರದ್ದಾಗಲಿ, ಸ್ನೇಹಿತ ಅವ್ರದ್ದಾಗಲಿ, ವಿನಯ್ ಅವ್ರದ್ದಾಗಲಿ, ತುಂಬ ವೈಬ್ಸ್ ಮ್ಯಾಚ್ ಆಯಿತು. ಸ್ವಲ್ಪ ಎಲ್ಲ ಶೇರ್ ಮಾಡ್ಕೊತಿದ್ವಿ ಫ್ಯಾಮಿಲಿ ಬಗ್ಗೆ ಎಲ್ಲ. ಸೊ ಸ್ವಲ್ಪ ಎಲ್ಲ ನಮ್ಮ ಇಂಡಸ್ಟ್ರಿ ಗೊತ್ತಿರೋರೆ ಆ ಥರ ಎಲ್ಲ ಅಂತ ಅನ್ನಿಸ್ತು. ಆ್ಯಂಡ್ ಬೇರೆಯವರು ಅದನ್ನ ಮಾತಾಡೋಕ್ಕೆ ಒಂದು ರೀಸನ್ ಆಗೋಯ್ತು, ಅದು ಗ್ಯಾಂಗು ಗುಂಪು ಹಂಗೆ ಹಿಂಗೆ ಅಂತ. ಸೊ ನಾನು ಫಸ್ಟ್ ಎಂಟ್ರಿ ಕೊಟ್ಟಾಗ ವಿನಯ್ ಅವ್ರು ನನಗೆ ತಂದು ಕೊಟ್ಟಿದ್ದು ಬಿಸಿನೀರು. ಸೊ ಅವಾಗಿಂದ ನಮ್ಮದು ಬಿಸಿನೀರು ಅದು ಸ್ಟಾರ್ಟ್ ಆಗಿದ್ದು. ಯಾವಾಗಲೂ ಅದಾದಮೇಲೆ ನಾನು ವಿನಯ್ಗೆ ನಮ್ರತಾಗೆ ತೊಗೊಂಡೋಗಿ ಕೊಡ್ತಿದ್ದೆ, ನಮ್ರತಾ ಅವರು ನನಗೆ ವಿನಯ್ ಅವ್ರಿಗೆ ಕೊಡ್ತಾಯಿದ್ರು. ಆ ಥರ ನಮ್ಮ ಫ್ರೆಂಡ್ಶಿಪ್ ಹಂಗಂಗೆ ಬಾಂಡ್ ಆಯಿತು. ಊಟ ಆದಮೇಲೆ ಅಟ್ಲೀಸ್ಟ್ 1 hour ಆಚೆ ಕೂತ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗಲಿ, ಮೈಂಡ್ ರಿಲ್ಯಾಕ್ಸ್ ಆಗಲಿ ಅಂದ್ಬಿಟ್ಟು ಆಚೆಗಡೆ ಅಂದರೆ ಪರ್ಸ್ನಲ್ ಮ್ಯಾಟರ್ಸು ಅದೆಲ್ಲ ಮಾತಾಡ್ಕೊತಿದ್ವಿ. ಫ್ಯಾಮಿಲಿಗಳ ಬಗ್ಗೆ ಆಗಿರಲಿ, ಫ್ರೆಂಡ್ಸ್ ಬಗ್ಗೆ ಆಗಿರಲಿ, ಅದೆಲ್ಲ ಮಾತಾಡ್ಕೊತಿದ್ವಿ. ಅದು ಬಿಟ್ಟರೆ ಬೇರೆ ಯಾರ ಬಗ್ಗೆನೂ ನಾವು ಮಾತಾಡ್ತಾ ಇರಲಿಲ್ಲ, ಕಂಟೆಸ್ಟೆಂಟ್ಗಳ ಬಗ್ಗೆ ಮಾತೇ ಆಡ್ತಿರ್ಲಿಲ್ಲ. ಆ್ಯಂಡ್ ವಿನಯ್ ಅವರು ಹೇಳ್ತಿರ್ಲಿಲ್ಲ ಯಾರ ಬಗ್ಗೆನೂ ಅವ್ರು ಹಿಂಗೆ ಅವ್ರು ಹಂಗೆ ಅಂತ, ಯಾರು ಇನ್ಫ್ಲೂಯೆನ್ಸ್ ಏನೂ ಮಾಡ್ತಿರ್ಲಿಲ್ಲ. ಬಟ್ ಬೇರೆಯವ್ರಿಗೆ ನೋಡೋರಿಗೆ ಅನ್ನಿಸ್ತಾ ಇದ್ದಿದ್ದು, ಎದುರುಗಡೆ ಟೀಮ್ ಅವರಿಗೆ ಆಗಿರಲಿ, ಇಲ್ಲ ಎದುರುಗಡೆ ಅವ್ರ ಗುಂಪಿಲ್ಲ ಫ್ರೆಂಡ್ಸ್ ಅಂತ ಹೇಳ್ತಾರಲ್ಲ, ಅವ್ರಿಗೆ ಅನ್ನಿಸ್ತಾ ಇದ್ದಿದ್ದು ನಾವು 4-5 ಜನರು ಗುಂಪು ಮಾಡ್ಕೊಂಡಿರ್ತೀವಿ ಯಾವಾಗಲೂ ಅಂತ. ಸೊ ಬಟ್ ನಮ್ದು ಅದೊಂದು ಕಂಫರ್ಟ್ ಝೋನ್ ಇತ್ತು ಅಷ್ಟೇ.